ಈಗ ಸೇರ್ತಕ್ಕಂಥ KPSC ಶಾಲೆಗೆ 100% ಆಂಗ್ಲ ಮಾಧ್ಯಮಕ್ಕೆ ಮಕ್ಕಳು ಸೇರೋದು. ಆ ಮಕ್ಕಳಿಗೆ ಆಂಗ್ಲ ಮಾಧ್ಯಮದಲ್ಲೇನೆ ಕಲಿತ್ರನೆ ಎಂತ ಕೂಲಿ ಕಾರ್ಮಿಕನು ಕೂಡ ನನ್ನ ಮಗನ ಆಂಗ್ಲ ಮಾಧ್ಯಮದಲ್ಲಿ ಓದಿಸ್ಬೇಕು ಅಂತಕ್ಕಂಥದ್ದಿದೆ. ಅದಕ್ಕೆ ನೀವು ಸೂಕ್ತವಾಗಿರ್ತಕ್ಕಂಥ ವ್ಯವಸ್ಥೆನ ನೀವು ಮಾಡಿಕೊಡ್ಬೇಕು. ಆಂಗ್ಲ ಮಾಧ್ಯಮದಲ್ಲಿ ಓದಿದ್ರೆ ಮಕ್ಕಳಿಗೆ ಇಲ್ಲಿಂದ ಚರ್ಚೆ ಮಾಡ್ತಾರೆ. ನಮ್ಮೂರ್ ಕಡೆ ಕೇಂದ್ರ ತಗೊಂಡೋಗ್ತಾರೆ. ಇದು ಅದಕ್ಕೆ ನೀವು ಉತ್ತರ ಕೊಡ್ಬೇಡಿ, ಅದಕ್ಕೆ ಉತ್ತರ ಕೊಡ್ಬೇಡಿ. ನೀವು ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ಅವ್ರಿಗೆ ನೀವೇ ಉತ್ತರ ಕೊಡ್ತೀರಿ. ನಿಮ್ಮ ಅಭಿಪ್ರಾಯ ನಿಮ್ ಕಡೆ ಅವ್ರ ಅಭಿಪ್ರಾಯ ಇರಬಾರ್ದಾ? ಇರಬಹುದು. ಅವ್ರ ಅಭಿಪ್ರಾಯ ನಾನು ಹೇಳ್ತಾ ಇರೋದು ಏನಂತ ಒಂದು ಮಿನಿಟ್ ಆಂಗ್ಲ ಮಾಧ್ಯಮದಲ್ಲಿ ಓದಿದ್ರೆ ಮಕ್ಕಳು ಬುದ್ಧಿವಂತರಾಗ್ತಾರೆ. ಹೌದಲ್ಲ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ನೀವೇ ಮಕ್ಕಳಿಗೆ ಭವಿಷ್ಯ ಇದೆ ಅಂದ್ರೆ ತಪ್ಪು. ಕನ್ನಡ ಭಾಷೆಯಲ್ಲೇ ಓದ್ಬೇಕು, ಕನ್ನಡದಲ್ಲೇ ಓದ್ಬೇಕು, ಜಾಣರಾಗ್ತಾರೆ. ಆದ್ರೆ ಆಂಗ್ಲ ಮಾಧ್ಯಮದಲ್ಲಿ ಓದೋದು ಬಿಡೋದು ಅವ್ರಿಗೆ ಬಿಟ್ಟದ್ದು. ನೋಡಿ, ಅವ್ರಿಗೆ ಬಿಟ್ಟದ್ದಲ್ಲ, ನಾವು ಕೊಡ್ಬೇಕು ಆಂಗ್ಲ ಮಾಧ್ಯಮನ. ಇಸ್ ರೈಟ್. ಶಿವಲಿಂಗೌಡ್ರೆ ಮಾತಾಡಿ. ಅಡ್ಡ ಬರ್ತಾ ಇಲ್ಲ, ನೀವು ಅಡ್ಡ ಬರ್ತೀರಿ. ನೀವು ಎಲ್ಲ ಒಳ್ಳೆ ಇಡೀ ರಾಜ್ಯದ ಜನ ಒಪ್ಕೊಂಡಿದೆ KPSC ಶಾಲೆ. ಕೂತ್ಕೊಳ್ಳಿ. ಇಫ್ ಯು ಆಸ್ಕ್ ಮೀ, ಇಂಗ್ಲಿಷ್ ಮೀಡಿಯಂ ಕೂತ್ಕೊಳ್ಳಿ. ಇಲ್ಲ, KPSC ಶಾಲೆ ಶಿವಲಿಂಗೌಡ್ರೆ ನೀವು ಅಭಿಪ್ರಾಯ ಹೇಳಿದ್ದೀರಿ, ಕೂತ್ಕೊಳ್ಳಿ. ಇಂಗ್ಲಿಷ್ ಮಾಧ್ಯಮದಲ್ಲೇ ಆಗ್ಬೇಕು. ಓಕೆ, ಇಂಗ್ಲಿಷ್ ಆಂಗ್ಲ ಮಾಧ್ಯಮದಲ್ಲೇ ಟೀಚಿಂಗ್ ಕೊಡಿಸ್ಬೇಕು. ರಾಯರೆಡ್ಡಿ ಅವರೇ ನೀವು ಕೂತ್ಕೊಳ್ಳಿ. ಆಂಗ್ಲ ಮಾಧ್ಯಮದಲ್ಲಿ ಸೇರಿಸ್ಬೇಕು. ನೀವ್ ಯಾಕೆ ಮಾತಾಡ್ತೀರಿ ಅವ್ರ ಅಭಿಪ್ರಾಯಕ್ಕೆ? ನಮ್ಮ ಅಭಿಪ್ರಾಯ ನೀವು ಮತ್ತೆ ಮಾತಾಡಿ. ಆಮೇಲೆ ಓಕೆ, ಒಂದ್ ಸೆಕೆಂಡ್. ಯಾವ ಇದು ನಮ್ಮ ಅಭಿಪ್ರಾಯ ನೀವು ಹೇಳ್ಬಾರ್ದು. ಆಮೇಲೆ ನಮಗೆ ಆಂಗ್ಲ ಮಾಧ್ಯಮ ಬೇಕು. ಆಯ್ತು. ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಎಲ್ಲಾ ಮಕ್ಕಳು ಆಂಗ್ಲ ಮಾಧ್ಯಮದಲ್ಲಿ ಓದಿ ಅಮೆರಿಕ ಎಲ್ಲಿ ಹೊರದೇಶದಲ್ಲಿ ಎಲ್ಲ ಸುತ್ಕೊಂಡ್ ಬರ್ಬೇಕು. ಕರ್ನಾಟಕದಲ್ಲೇ ಇರ್ಕೊಡ್ದು. ಇಡೀ ಪ್ರಪಂಚ ವಿಶಾಲವಾಗಿದೆ, ವೈಜ್ಞಾನಿಕವಾಗಿ ಬೆಳೆದಿದೆ. ಆ ವೈಜ್ಞಾನಿಕ ಲೋಕದಲ್ಲಿ ಎಲ್ಲ ಮಕ್ಕಳು ಓದಬೇಕು, ತಿರುಗಬೇಕು. ಆಂಗ್ಲ ಮಾಧ್ಯಮ LKG UKG ಇಂದಲೇ ಬೇಕು. ಮಾಡ್ತೀನಿ. ಕನ್ನಡದಲ್ಲಿ ಹುಟ್ಟಿದೀವಿ, ಕನ್ನಡ ನಮ್ಮ ಮಾತೃಭಾಷೆ, ಅದನ್ನ ಕಲಿತೆ ಕಲಿಯೋಣ, ಅದರಲ್ಲಿ ಇದ್ದೇ ಇರೋಣ. ಆದ್ರೆ ನಾವು ಇವತ್ತು ಬದುಕಬೇಕಾದ್ರೆ, ನಮ್ಮ ಜೀವನ ಬೇಕಾದ್ರೆ, ನಾವು ಹೊರ ಪ್ರಪಂಚದಲ್ಲಿ ಇರಬೇಕಾದ್ರೆ ನಮ್ಗೆ ಆಂಗ್ಲ ಮಾಧ್ಯಮ ಬೇಕೇ ಬೇಕು. ಆಯ್ತು. ಮಾನ್ಯ ಸಭಾಧ್ಯಕ್ಷರೇ, ಒಂದ್ ನಿಮಿಷ ಮುಗಿಸ್ಲಿ. ನೋಡಿ, ದಯವಿಟ್ಟು ನೋಡಿ, ಯಾರು ಯಾವ ಭಾಷೆನಲ್ಲಿ ಕಲಿಬೇಕು ಅನ್ನೋದು ಅವ್ರು ಹೇಳಲಿಕ್ಕೆ ಅವ್ರ ವಿಚಾರ. ನಾನೇನು ಇಲ್ಲ ಅಂತ ಹೇಳಲ್ಲ. ನಾನು ಹೇಳ್ತಾ ಇರೋದು, ಇಂಗ್ಲಿಷ್ ಮೀಡಿಯಂ ಅಲ್ಲೇ ಓದಿದವರು ಮಾತ್ರ ಭವಿಷ್ಯ ಇದೆ, ಅವರು ಬಹಳ ಜಾಣರಾಗ್ತಾರೆ ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಕನ್ನಡ ಭಾಷೆಯಲ್ಲಿ ಓದಿ ಕನ್ನಡದಲ್ಲಿ ಮಾಡಿದಂಥವ್ರು ಎಲ್ಲರಿಗೂ ಬಹಳ ಭವಿಷ್ಯ ಇದೆ. ಏನ್ರಿ ಅಧ್ಯಕ್ಷರೇ? ನಾವು ಕನ್ನಡ ಮೀಡಿಯಂದಲ್ಲೇ ಅಪ್ ಟು PUC ಓದಿದ್ದೇನೆ. LLB LLM ಮಾಡುವ ಮಾತ್ರ ಅಧ್ಯಕ್ಷರೇ, ಕನ್ನಡ ಭಾಷೆಯಲ್ಲಿ ಜನರು ತಿಳ್ಕೊಂಡಿದ್ರೆ ಮುಖ್ಯಮಂತ್ರಿಗಳು ಕೂಡ ಒಪ್ಪೋದಿಲ್ಲ. ಮುಖ್ಯಮಂತ್ರಿಗಳು ಕನ್ನಡದ ಚರ್ಚೆ ಮಾಡ್ತಾರೆ. ಬಿಲ್ ಬಗ್ಗೆ ಮಾತಾಡಿ. ಅಲ್ಲ, ಬಿಲ್ ಬಗ್ಗೆ ಮಾತಾಡಿ. ನೀವು ಒಂದು ನಿಮಿಷ ಬಿಲ್ ಬಗ್ಗೆ ಮಾತಾಡಿ. ನಿಮಿಷ ಅಧ್ಯಕ್ಷರೇ, ಇಂಗ್ಲಿಷ್ ಮೀಡಿಯಂ ತಗೊಳ್ರಿ. ಕನ್ನಡದ ಕಲ್ಪನೆ ಏನಿದೆ ಅಂದ್ರೆ ಯುರೋಪ್ನಲ್ಲಿ ಅಧ್ಯಕ್ಷರೇ, ಯುರೋಪ್ನಲ್ಲಿ ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಇಂಗ್ಲೆಂಡ್ ದೇಶವನ್ನು ಬಿಟ್ರೆ ಬೇರೆ ಐರ್ಲೆಂಡ್ ಯಾವ ದೇಶದಲ್ಲೂ ಇಂಗ್ಲಿಷ್ ಮಾತಾಡೋದಿಲ್ಲ. ಫ್ರೆಂಚ್ ಮಾತಾಡ್ತಾರೆ. ಯಾಕೆ ಚರ್ಚೆ? ಈಗ ಚರ್ಚೆ ಇಂಗ್ಲಿಷ್ ಭಾಷೆಯ ಗುಲಾಮರಾಗುವಂತ ಅವಶ್ಯಕತೆ ಇಲ್ಲ. ಆದ್ರೆ ಅಲ್ಲ, 1 ಮಿನಿಟ್, ಭಾಷೆ ಈಗ ನಿಮ್ಮ ಮಕ್ಕಳು ಯಾವ ಶಾಲೆ ಹೋಗ್ತಾ ಇದ್ದಾರೆ? ಅಲ್ಲ ಅಧ್ಯಕ್ಷರೇ, ಲೆಟ್ ಮಿ ಕಂಪ್ಲೀಟ್. ಇಂಗ್ಲಿಷ್ ಭಾಷೆಯ ಗುಲಾಮರಾಗ ಅವಶ್ಯಕತೆ ಇಲ್ಲ.
ಕನ್ನಡದಲ್ಲಿ ಇಲ್ಲ, ಅವಶ್ಯಕತೆ ಮೊಹಮ್ಮದ್ ಇದೆ. ಯಾಸರ್ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಇದ್ದಾರೆ. ಓದಿದ್ರೆ ಭವಿಷ್ಯ ಇಲ್ಲ ಅಂತ ತಿಳ್ಕೊಂಡ್ರೆ ತಪ್ಪು. ಆಯ್ತಪ್ಪ ಯಾಕೆ children grandchildren studying. ನಂದೇನ ನೋ ಅಬ್ಜೆಕ್ಷನ್. ಆಯ್ತು ಸುಮ್ಮನೆ ಮಾತಾಡಿ ಕೂತ್ಕೊಳ್ಳಿ. ನಿನ್ನೆ ರಿಜ್ವಾನ್ ಅರ್ಷದ್ ಅವರು ಕನ್ನಡ 50% ಭಾಷೆಯನ್ನ ನಾವು ಇಂಗ್ಲಿಷಲ್ಲೇ ಕಡಿಮೆ ಮಾತಾಡಿದ್ದಾರೆ ಮಾಡ್ಬೋದು. ಇದು ಸದನದಲ್ಲಿ. ನಮ್ಮ ರಾಜ್ಯದ ರೇ ಸ್ವಾಮಿ, ಅಧಿಕೃತ ಭಾಷೆ. ನಿಮಗೆ ವೋಟಿಂಗ್ ಸಿಗಲ್ಲ. Okay, please. ಯಾಕೆ ಮಾತಾಡ್ತೀರಾ? ಏನು controversy ನಿಮಗೆ ಬೇಕಾದ್ರೆ ವೋಟಿಂಗ್ ಸಿಗಲ್ಲ. ನಾನು ನಿಮ್ಮ ಬಗ್ಗೆ ಶಿವಲಿಂಗ ಅವರೇ, ನೀವು ಮಾತಾಡ್ಕೊಡ್ದು. ಶಿವಲಿಂಗ ಅವ್ರೆ, ಇದು ಅಲ್ಲ, ಸರ್ಕಾರದ ಸಾಧನೆ. ಇದು ನೋಡಿ, ಸರ್ಕಾರದ ನೀವು ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದೀರಿ. ನೀವು ಸರ್ಕಾರ ವಿರುದ್ಧ ಅಲ್ಲ ರೀ, ಭಾಷೆ ಹೌದು, ಬಗ್ಗೆ ನೀವು ನಾವು ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದೀರಿ. ಅವ್ರು ಇಂಗ್ಲಿಷ್ ಭಾಷೆ ಅಧ್ಯಕ್ಷರೇ, ಮಾತಾಡ್ತಾರೆ ಅಂತ ಹೇಳ್ತಾರೆ. ಮಹತ್ವಾಕಾಂಕ್ಷೆ ಯೋಜನೆ ಅಂತ ಹೇಳಿ ನಾವೆಲ್ಲ ಕಡೆ ಆಯ್ತು, announce ನೀವು ಯಾಕೆ ಮಾಡ್ತಾ ಇದ್ದೀರಿ. ಮಾತಾಡ್ತೀರಿ? ನೀವೇ ಸ್ವಲ್ಪ ಅವಶ್ಯಕತೆ ಇಲ್ಲ. ಏನಾಗಿದೆ ಇಬ್ಬರಿಗೂ ಸೀನಿಯರ್ಸ್ ಅಲ್ಲಿ ಕೂತ್ಕೊಳ್ಳಿ ಮೇಲೆ. Yes, ಆಗ್ಲಿ. ಆಯ್ತು Yes. ಕೂತ್ಕೊಳ್ಳಿ ಈಗ. ಓಕೆ ಪ್ಲೀಸ್ ಸಿಟ್ ಡೌನ್. ನಾನು ದಯವಿಟ್ಟು ಹೇಳಿ. ಮಾತಾಡ್ಲಿಕ್ಕೆ ನಿನ್ನೆ ಅಧ್ಯಕ್ಷರೇ, ರಿಜ್ವಾನ್ ಯಾಕೆ ಕೂತ್ಕೊಳ್ಳಿ? ಅವ್ರದ್ದು ಇಂಗ್ಲಿಷ್ ಮಾತಾಡಿ. ಇಂಗ್ಲಿಷಲ್ಲೇ ಮಾತಾಡಿದ್ದಾರೆ ನಾನು ಹೇಳಿದ್ದು ಒಂದು ನಿಮಿಷ ಇವರೇ ಯಾಕೆ ಮತ್ತೆ ಕೂತ್ಕೊಳ್ಳಿ ಮೇಲೆ. ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಆಯ್ತು ಮತ್ತೆ ಮಾತಾಡಿ. ನಾನು ಹೇಳೋದು ಆಯ್ತಪ್ಪ ಮತ್ತೆ ಅದನ್ನ ಯಾಕೆ ಹೇಳ್ತೀರಿ ನೀವು? ಒಂದ್ ನಿಮ್ಗೆ ನಾನು ಮುಗಿಸ್ಬಿಡಿ. ಅವ್ರು ಮುಗಿಸ್ಲಿ ಮತ್ತೆ ಮಾತಾಡಿ. ನೀವು ಮಾತಾಡಿ ಈಗ. ಮತ್ತೆ ಅವ್ರ ಮಾತಾಡಂತ ನೀವು ಮಾತಾಡಿ. ಸಭಾಧ್ಯಕ್ಷರೇ, ಅವ್ರು ಮಾತಾಡಂತ ನಿಮ್ಮನ್ನು ಕರಿತೇನೆ. ಅವ್ರು ಮಾತಾಡಂತ ಮಾತಾಡಿ ಹೇಳಿ. ನಾವು ಆಂಗ್ಲ ಭಾಷೆ ಅವ್ರಿಗೆ ಮಾತಾಡಿ ಆಗ್ಲಿ. ಅವ್ರು ಮಾತಾಡಿ ಆಗ್ಲಿ. ಆಯ್ತು, let them ಮಾತಾಡಿ ಆಗ್ಲಿ. ಅವ್ರು ಮತ್ತೆ ನೀವು ಮಾತಾಡಿ. ಇಂಗ್ಲಿಷ್ ಭಾಷೆಯಲ್ಲೇ ಮಾತಾಡ್ತಾರೆ. ಆಯ್ತು, ಒಂದ್ ಸೆಕೆಂಡ್ ಮಾತಾಡಿ. ಅದಕ್ಕೆ ಮಾತಾಡ್ತಾರೆ. ಆಯ್ತು, ಒಂದ್ ಸೆಕೆಂಡ್ ಮಾತಾಡಿ. ಅದಕ್ಕೆ ಆಯ್ತು, ಅವ್ರು ಮಾತಾಡಿ ಮುಗಿಸಿ. ಆರತಿ ಅವರೇ, ಅಪಚಾರ ಈ ಸದನದಲ್ಲಿ ಆಗಬಾರದು. ಆಯ್ತು ಕೂತ್ಕೊಳ್ಳಿ. ಶಿವಲಿಂಗ ಅವರೇ, ನಮಗೆ ಕನ್ನಡವೂ ಬೇಕು, ಇಂಗ್ಲಿಷು ಬೇಕು. ಇಂಗ್ಲಿಷ್ ಮೀಡಿಯಂ ಈಗ ಬೇಕು ಅರ್ಜೆಂಟ್. ಆಯ್ತು. ಶಿವಲಿಂಗ ಸನ್ಮಾನ್ಯ ಸಭಾಧ್ಯಕ್ಷ, ನಮಗೊಂದು 2 ನಿಮಿಷ ಅವರಿಬ್ರು ಸಮಾಧಾನ ಆಗೋ ತನಕ ಹೌಸ್ ಅರ್ಜೆಂಟ್ ಮಾಡಿ. ಅರ್ಧ ಗಂಟೆ ಮಾಹಿತಿಯಲ್ಲಿ ಇಂಗ್ಲಿಷ್ ಕನ್ನಡನ ಇದು ಫೈನಲ್ ಆಗೋರು ಬಿಟ್ಟು ಎರಡೂ ಇದೆ, ಶಾಲೆಗಳಲ್ಲಿ ಎರಡೂ ಇದೆ. ಅಶೋಕ್ ನಾರಾಯಣ್, ಅಶೋಕ್ ನಾರಾಯಣ್. ಮಾನ್ಯ ಅಧ್ಯಕ್ಷರೇ, ಒಂದು ಮುಗಿಲಪ್ಪ. ನಮಗೆ ಶಿವಲಿಂಗೇಗೌಡರು ಕನ್ನಡವೂ ಬೇಕು, ರಾಯರೆಡ್ಡಿ ಅವರು ಇಂಗ್ಲಿಷೂ ಬೇಕು. ಇಲ್ಲ, ಶಿವಲಿಂಗೇಗೌಡರು ಇಂಗ್ಲಿಷು. ಮಾತಾಡಿ ಈಗ ನೀವು ಇಲ್ಲಿ. ಶಿವಲಿಂಗೇಗೌಡರದ್ದು ಬಾಂಬೆ ಇಂಗ್ಲಿಷ್ ಒಂದೈತೆ. ಯಾರೇ ವೈದ್ಯ? ಮಾನ್ಯ ಸಭಾಧ್ಯಕ್ಷರೇ, ಏನೊಂದು ತಿದ್ದುಪಡಿಯನ್ನ ಈ ಒಂದು